ಪಾಡ ಒಂದು. ದೇವರು ಉಲಗಾನ ಉಂಡು ಮಾಡಿದ್ದು. ಆರಂಭದಲ್ಲಿ ಎಲ್ಲವೂ ಹಿಂಗೆ ನಡೆದಿತ್ತು. ದೇವರು ಬಾಣಗೋಲ್ನವು ಭೂಮಿನವು ಅಲ್ಲಿರುವುದು ಎಲ್ಲಾತನವು 6 ದಿನದಲ್ಲ ಉಂಡು ಮಾಡಿರು. ದೇವರು ಭೂಮಿನ ಉಂಡು ಮಾಡಿದಕ್ಕப்புறம் அது கத்தலையாங்கவும் ஒன்றும் இல்லாங்கவும் அதில் ஒன்றும் உண்டாகலாங்க இದ್ದಿತ್ತು. தேவராத ஆவியாதவர் நீர் மேலே ಇದ್ದರು. ಅದಕ್ಕೆ ಇಂದಾಲ ದೇವರು ಬೆಳಸ ಉಂಡಾಗಿಟ್ಟಂದು ಹೇಳಿರು. ಬೆಳಸ ಉಂಡಾತು. ದೇವರು ಬೆಳಸ ಒಲಿದಂದು ನೋಡಿ ಆ ಬೆಳಸಕ್ಕ ಅಗಲಂದು ಪೇರು ಮಡಗಿರು. ಅದನ್ನು ಕತ್ತಲೆಲ್ಲ ಇದ್ದು ಪಿರಿಸಿರು. ಅದನ್ನತ್ತ ಇರುಳು ಹಂಗಂದರು. ದೇವರು ಉಂಡು ಮಾಡಿದಗೋಲೆಲ್ಲ ಮೊದಲಾದ ದಿನ ಬೆಳಸನ ಉಂಡು ಮಾಡಿರು. 2வது ದಿನದಲ್ಲಿ ದೇವರು ಹೇಳಿದ ಮಾತಿನಾಲ ಭೂಮಿಯ ಮೇಲೆ ಬಾಣ ಉಂಡಾತು. ಮೇಲೆ ಇರುವುದು ನೀರಿನವು ಕೆಳಗಿರುವುದು ನೀರಿನವು தனித்தனியாங்க பிரிசி பானனை உண்டு ಮಾಡಿರು. 3வது ದಿನ ದೇವರು அவரோட ಮಾತಿನಾல எல்லா ನೀರನ್ನು ಒಂದೇ இடத்துல ಮಡಗಿ ಅದನ್ನು ಬೇರೆ ನೆಲದಲ್ಲಿದ್ದು பிரிசிரு. ಆ ಬೇರೆ ನೆಲಕ್ಕೆ ಭೂಮಿ ಅಂದುವು, ನೀರಿರುವುದು ಎಡಕ್ಕೆ கடல் ಅಂದುவும் பேರು ಮಡಗಿರು. ದೇವರು ಅವರು ಉಂಡು ಮಾಡಿದ್ದನ್ನ ಅದು ಚೆನ್ನಾಗಿದ್ದಾದಂದು ನೋಡಿರು. அதுக்கப்புறம் ದೇವರು ಭೂಮಿಲ ಎಲ್ಲ வகையாத மரகோள்னவும் ಗಿಡಗೋಳ್ನவும் ಉಂಡು ಮಾಡಿದನ್ನ ಹೇಳಿರು. அங்கேயே உண்டாத்து. ದೇವರು ಅವರು ಉಂಡು ಮಾಡಿದನ್ನ ಒಲ್ಲಿದಂದು ನೋಡಿರು. 4வது ದಿನದಲ್ಲ ದೇವರು ಅವரோட ಮಾತಿನಾಲ ಸೂರ್ಯನவும் நிலாவுனவும் நட்சத்திரகோள்னவும் உண்டு ಮಾಡಿರು. ಭೂಮಿಗೆ ಬೆಳಸನ ಕೊಡುವಕ್ಕೂ ಅಗಲು ಇರ್ಲುவும் ಒತ್ತನவும் ಕಾಲಗೊಳ್ಳவும் ವರ್ಷಗೊಳ್ಳவும் ಕುರಿಸುವಕ್ಕೂ ಇದುಗೊಳ್ನ ಉಂಡು ಮಾಡಿರು. ದೇವರು ಅವರು ಉಂಡು ಮಾಡಿದನ್ನ ಒಲ್ಲಿದಂದು ನೋಡಿರು. 5வது ದಿನದಲ್ಲ ದೇವರು அவரோட மாத்தினால நீரில் பதுக்குவது உசுறுகொள்ளவும் எல்லா பறவைகொள்ளவும் உண்டு ಮಾಡಿರು. ದೇವರು ಅದು ಒಳ್ಳಿದಂದು ನೋಡಿ அதுಗೊಳ್ನ ಆಶೀರ್ವಾದ ಮಾಡಿರು. 6வது ದಿನ ದೇವರು எல்லா வித மிருகங்களும் உண்டாகிட்டந்து ಹೇಳಿರು. அதே மாதிரி உண்டாத்து. அதில் கொஞ்சம் நாட்டு மிருகங்களும் கொஞ்சம் காட்டு மிருகங்களும் அப்புறம் இன்னும் எல்லா விதவாದ ನೆಲದಲ್ಲ ஊறுವುದನ್ನು ಉಂಡು ಮಾಡಿರು. ದೇವರು ಇದುಗೋಲು ಎಲ್ಲಾತನவும் ಉಂಡು ಮಾಡಿ ಅದು ಚೆನ್ನಾಗ ಇದ್ದಾದಂದು ನೋಡಿರು. அதுக்கப்புறம் ದೇವರು ನಮ್ಮ ಮನುಷ್ಯರನ್ನ ನಮ್ಮ ಜಾಡೆಯಲ್ಲಿ ಉಂಡು ಮಾಡುವಾರಿ. ಅವರುಗಳು ಭೂಮಿನವು ಎಲ್ಲ மிருகಗಳನ್ನವು ஆளுவರಂದು ಹೇಳಿರು. ದೇವರು ನೆಲದಲ್ಲಿ ಇರುವುದು ಮಣ್ಣಿನಾಲ ಮನುಷ್ಯನ ಉಂಡು ಮಾಡಿ ಅವரோட மூச்சு காலிನ ಅವ மூங்கொலಗ ஊதிதனால ಅವ ಉಸಿರಿರುವನಾಂಗ ಆದ. ಈ ಮನುಷ್ಯನೋட ಪೇರುತ ಆದಾಮು. ದೇವರು ಒಂದು ತೋಟಾನ ಉಂಡು ಮಾಡಿ ಆ ತೋಟಾನ ನೋಡಿಕೊಂಬುக்கு ಆದಾಮನ ಅಲ್ಲಿ ಮಡಗಿರು. ತೋಟದ ನಡುவில் ದೇವರು 2 ವಿಶೇಷವಾದ ಮರಗಳನ್ನ ಮಡಗಿರು. ಅಳಿಂಜಲಾದ ಬದುಕನ್ನ ಕೊಡುವುದು ಮರಣವು, ಒಳ್ಳೆಯದು ಕೆಟ್ಟದು ತೆಲ್ಕೊಂಬುದು ಮರಣವು ಉಂಡು ಮಾಡಿರು. ದೇವರು ಆದಾಮ ಹತ್ರ ತೋಟದಲ್ಲಿರುವುದು ಎಲ್ಲ ಮರದೊಡ ಹಣ್ಣನವು ತಿನ್ನುವಾರಿ. ಆದರೆ ಒಳ್ಳೆಯದು ಕೆಟ್ಟದು ತೆಲ್ಕೊಂಬುದು ಹಣ್ಣನ್ನು ಮಟ್ಟವು ತಿನ್ನಬೇಡ ಅಂದುವು. ಅದನ್ನು ತಿನ್ನುವುದು ದಿನದಲ್ಲ ಸತ್ತೋಯ್ ಬಿಡುವ ಅಂದುವು ಹೇಳಿರು. ಅಪ್ಪರ ದೇವರು ಮನುಷ್ಯ ತನಿಯಾಂಗಿರುವುದು ಒಳ್ಳಿದಿಲ್ಲ ಅಂದರು. ஏவந்து மிருகங்களும் அவனியந்து ஏத்த துணையாங்க இருவுக்கு முடிஞ்சினாருது. அதனால தேವರು ಆದಾಮನ ಒಪ್ಪಂಗ ನಿದ್ದ ಮಲಗುವಕ್ಕೆ ಮಾಡಿರು. ಅವನೋಡ ವಿಲಾ ಎಲುಗಳ ಇದ್ದು ಒಂದನ ಎತ್ತಿ ಒಂದು ಹೆಂಗಸನ ಉಂಡು ಮಾಡಿ ಅವನ ಹತ್ರ ಕುಂಗಿಕೊಂಡು ಬಂದರು. ಆದಾಮು ಅವಳನ್ನ ನೋಡಿ கடைசில இவளு தான் ನನ್ನ மாதிரியே ಇದ್ದಾವಲ್ಲ, அதனால ಅವಳು பேரு ಮನುಷ್ಯ ಅಂದ. ಯಾಕಂದ್ರೆ ಅವಳು ಮನುಷ್ಯನ್ಲ ಇದ್ದು ಬಂದವಳು ಅಂದ. இதனால மனுஷா அவனோட அவனவும் அப்பனவும் விட்டு இன்று கூட வந்தாங்க சேர்ந்துருவா. தேவரு மனுஷனவும் மனுஷினவும் அவரோட ஜாடையில ಉಂಡು ಮಾಡಿ ಮಕ್ಕಳುಗಳನ್ನவும் ಮೊಮ್ಮಕ್ಕಳುಗಳನ್ನவும் ಎತ್ತಿ ಭೂಮಿನ ತುಂಬಿಸಿರಿ ಅಂದು ಹೇಳಿ ಅವ್ರುಗಳನ್ನ ಆಶೀರ್ವಾದ ಮಾಡಿರು. ದೇವರು ಅವರು ಉಂಡು ಮಾಡಿದ ಎಲ್ಲವೂ ತುಂಬ ಚೆನ್ನಾಗ ಇದ್ದಾದ ಅಂದು ಸಂತೋಷವಾಂಗ ನೋಡಿರು. ಇದನ್ನ ಎಲ್ಲ 6வது ದಿನದಲ್ಲ ಉಂಡು ಮಾಡಿರು. 7வது ದಿನ ಬರುವಾಂಗ ದೇವರು ಎಲ್ಲಾತನೂ ಮಾಡಿ ಮುಡಿಸಿದ್ದರು. அதனால ದೇವರು ಅವರು ಮಾಡುವುದು ಕಾರ್ಯಗಳಲ್ಲಿದ್ದು ಓಯ್ವೆತ್ತಿರು. ದೇವರು 7வது ದಿನಾನ ತುಂಬ ಸುತ್ತವಾದ ದಿನ ಅಂದು ಆಶೀರ್ವಾದ ಮಾಡಿರು. ಇದು ಮಾತ್ರತ್ತ ದೇವರು ಒಳಗಾಣವು ಅದರಲ್ಲಿರುವುದು ಎಲ್ಲಾತನವೂ ಉಂಡು ಮಾಡಿರು.